ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗೆ ಎಂಟ್ರಿ ನೀಡಿತು ಮಹಿಳೆಯರ ದರೋಡೆ ಗ್ಯಾಂಗ್. ಅಪಾರ್ಟ್ಮೆಂಟ್ನಲ್ಲಿ 40,000 ದುಡ್ಡು ಚಿನ್ನವನ್ನ ಅಬೇಜ್ ಮಾಡಲಾಗಿದೆ. ಯಶವಂತಪುರ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ರಾಬರಿ ಮಾಡಲಾಗಿದೆ. ಬೆಂಗಳೂರಿಗೆ ಎಂಟ್ರಿ ನೀಡಿತು ಮಹಿಳೆಯರ ದರೋಡೆ ಗ್ಯಾಂಗ್. ಅಪಾರ್ಟ್ಮೆಂಟ್ನಲ್ಲಿ 40,000 ದುಡ್ಡು ಹಾಗೂ ಚಿನ್ನವನ್ನ ಅಬೇಜ್ ಮಾಡಲಾಗಿದೆ, ಅಂದ್ರೆ ಗೋಲ್ಡ್ ಅನ್ನ ಅಬೇಜ್ ಮಾಡಲಾಗಿದೆ. ಯಶವಂತಪುರ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ರಾಬರಿಯನ್ನ ಮಾಡಲಾಗಿದೆ. ಗುಂಪು ಕಟ್ಟಿಕೊಂಡು ಬರುವಂತಹ ಲೇಡಿ ಗ್ಯಾಂಗ್ನಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಕಳ್ಳತನದ ದೃಶ್ಯ ಅಪಾರ್ಟ್ಮೆಂಟ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇವರು ಕಳ್ಳತನ ಮಾಡಿರುವಂತಹ ದೃಶ್ಯ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಇದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೆಕ್ಯೂರಿಟಿ ಮನೆಯಿಂದಲೇ ಚಿನ್ನ ಎಗರಿಸಿದ್ದಾರೆ ಕಳ್ಳಿಯರು ಎನ್ನಲಾಗ್ತಾ ಇದೆ. ಯಶವಂತಪುರ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಈ ಕೃತ್ಯವನ್ನ ಎಸಗಲಾಗಿದೆ. ಆರ್ಟಿಫಿಷಿಯಲ್ ಒಡವೆ ಮಾರಾಟ ಮಾಡುವ ನೆಪದಲ್ಲಿ ಬಂದು ಈ ಕಳ್ಳಿಯರು ಕಳ್ಳತನವನ್ನ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ಗೆ 6 ಜನ ಕಳ್ಳಿಯರು ನುಗ್ಗಿ ಆರ್ಟಿಫಿಷಿಯಲ್ ಒಡವೆ ಮಾರ್ತೀವಿ ಅಂತ ಹೇಳಿಕೊಂಡು ಕಳ್ಳತನವನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಅಪಾರ್ಟ್ಮೆಂಟ್ ಬಳಿ ಸೆಕ್ಯೂರಿಟಿ ಗಾರ್ಡ್ ಅಡ್ಡಗಟ್ಟಿದ್ದಾರೆ ಇವರನ್ನ. ಆಗ ಅವರ ಕೃತ್ಯ ಬಯಲಾಗಿದೆ. ಸೆಕ್ಯೂರಿಟಿ ಹತ್ತಿರ 4 ಜನ ಮಹಿಳೆಯರು ಮಾತನಾಡ್ತಿದ್ರು. ಈ ವೇಳೆ ಉಳಿದ ಇಬ್ಬರು ಅಪಾರ್ಟ್ಮೆಂಟ್ಗೆ ಎಂಟ್ರಿಯನ್ನ ಕೊಟ್ಟು ಕಳ್ಳತನ ಮಾಡಿದ್ದಾರೆ. ಮಾತನಾಡುತ್ತಾ ಸೆಕ್ಯೂರಿಟಿ ಗಮನವನ್ನ ಬೇರೆಡೆ ಸೆಳೆದು ಕಳ್ಳತನವನ್ನ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ಗ್ರೌಂಡ್ ಫ್ಲೋರ್ನಲ್ಲಿದ್ದಂತಹ ಮನೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಮೊದಲಿಗೆ 6 ಜನ ಬರ್ತಾರೆ. 6 ಜನ ಬಂದು 4 ಜನ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಏನಿರ್ತಾರೆ ಅವ್ರ ಜೊತೆ ಮಾತನಾಡ್ತಿರ್ತಾರೆ. ಅಂದ್ರೆ ಸೆಕ್ಯೂರಿಟಿಯವರ ಗಮನವನ್ನ ಬೇರೆಡೆ ಸೆಳಿತಾರೆ ಆ 4 ಜನ ಮಹಿಳೆಯರು. ಅದಾದ ಬಳಿಕ ಇನ್ನಿಬ್ರು ಏನಿದ್ರು ಅವರು ಗ್ರೌಂಡ್ ಫ್ಲೋರ್ನಲ್ಲಿ ಇದ್ದಂತಹ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಚಿನ್ನ ಹಾಗೂ ದುಡ್ಡನ್ನ ಲಪಟಾಯಿಸಿದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಆರ್ಟಿಫಿಷಿಯಲ್ ಒಡವೆಗಳನ್ನ ನಾವು ಮಾರಾಟ ಮಾಡ್ತೀವಿ ಅಂತ ಬಂದು ಚಿನ್ನ ಹಾಗೂ 4,000 ದುಡ್ಡನ್ನ ಲಪಟಾಯಿಸಿದ್ದಾರೆ ಎನ್ನುವ ಆರೋಪ ಇವರ ವಿರುದ್ಧ ಕೇಳಿ ಬಂದಿದೆ.